ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡ ಆಗಲಿ ಗುಲಾಬಿ ಗಿಡ ಆಗಲಿ ತುಂಬ ನೀರು ಹೆಚ್ಚಾದರೂ ಸಾಯುತ್ತೆ, ಮತ್ತು ಇಲ್ಲ ನೀರು ಕಡಿಮೆ ಆದರೂ ಬಾಡುತ್ತೆ. ಅದು ಯಾವ್ಯಾವ ರೀತಿಯಿಂದ ಬಾಡುತ್ತೆ, ನಾವು ಅದನ್ನು ಏನು ಮಾಡ್ಬೋದು ಅಂತ 2 ವಿಧಾನದಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೋಡ್ಬೋದು. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್, ಅದರಿಂದ ನಮಗೆ ಸಪೋರ್ಟ್ ಆಗುತ್ತೆ. ಹಾಗೆ ಒಂದು ಲೈಕು ಕೂಡ ಮಾಡಿ. ನೋಡಿ, ಈ ರೀತಿ ಬಾಡಿ ಹೋಗಿಬಿಟ್ಟಿದೆ. ಅದು ನೋಡಿ, ಇಲ್ಲಿ ನೀರು ಯಾಕೋ ಇಳ್ತಾ ಇಲ್ಲ. ಈ ರೀತಿ ಆದರೂ ಕೂಡ ಒಂದಷ್ಟು ಅದು ಗ್ರೋತ್ ಕಡಿಮೆ ಆಗಿಬಿಡತ್ತೆ. ಮತ್ತು ಅದು ಏನಾಗಿದೆ ಅಂದರೆ ಪಾಟ್ ಸಣ್ಣ ಆಗಿಬಿಡ್ತು. ಅದರೊಳಗಡೆ ನಾನು ಹಾಕಿರೋವಂಥ ಮಣ್ಣು ಸಾಕಾಗಲಿಲ್ಲ. ಹಾಗಾಗಿ ಆ ರೀತಿ ಆಗಿದೆ. ನೋಡಿ, ಎತ್ತಿದರೆ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬಂದುಬಿಡತ್ತೆ. ಅಂದರೆ ಆ ರೀತಿ ಲೂಸ್ ಆಗಿಬಿಟ್ಟಿದೆ. ಅಂದರೆ ಏನೋ ಒಂದು ಫಂಗಸ್ ಆಗಿ ಬೇರು ಸಾಯ್ತಾ ಇದೆ. ಹಾಗಾದರೆ ಮಾತ್ರ ಅದು ಹಾಗಾಗತ್ತೆ. ಅದು ಇದಕ್ಕೆ ನೀರು ಹೆಚ್ಚಾಗಿ ಈ ರೀತಿ ಆಗಿದೆ. ಅಂದರೆ ನೀರು ಡ್ರೈನೇಜ್ ಹೋಲಲ್ಲಿ ಚೆನ್ನಾಗಿ ಸೋಸಿ ಹೋಗ್ತಾ ಇಲ್ಲ. ಆದ ಕಾರಣ ಇದು ಈ ರೀತಿ ಆಗ್ತಾ ಇದೆ. ನೋಡಿ, ನಾವು ಈ ರೀತಿ ಬಾಡ್ದವಾಗ, ಗಿಡ ಬಾಡ್ತಾ ಇದೆ ಅನ್ನೋವಾಗ ಅದನ್ನು ನಾವು ಈ ರೀತಿ ಬಿಡಿಸಿ ಚೆನ್ನಾಗಿ ಬೇರಿಗೆ ಯಾವುದೇ ರೀತಿ ಇಫೆಕ್ಟ್ ಆಗದ ಹಾಗೆ ಬಿಡಿಸಿ ಅದನ್ನು ನಾವು ನೋಡಿ ಸ್ವಲ್ಪ ನಿಧಾನವಾಗಿ ಬಿಡಿಸಿ ನೋಡಿಕೊಂಡ್ರೆ ಗೊತ್ತಾಗತ್ತೆ ಯಾವ ರೀತಿ ಆಗಿದೆ ಅಂತ. ಹಾಗಾದರೆ ಬೇರೆ ಒಂದು ಪಾಟ್ ಒಳಗಡೆ ನಾವು ಅದನ್ನು ರೀಪಾಟಿಂಗ್ ಮಾಡಿದರೆ, ಅಥವಾ ಅದೇ ಪಾಟ್ ಒಳಗೆ ನೋಡಿ ನೀರು ಎಷ್ಟು ನೀರು ಹಾಗೇ ಇದೆ, ಸ್ವಲ್ಪನೂ ನೀರು ಹೋಗ್ತಾನೇ ಇಲ್ಲ. ಈ ರೀತಿ ಆದರೆ ಬೇರು ಪೂರ್ಣ ಕೊಳ್ತು ಹೋಗಿಬಿಡ್ತಿತ್ತು. ಇನ್ನೊಂದು ಸ್ವಲ್ಪ ದಿವಸ ನಾನಿದೆ ಇದರಲ್ಲೇ ಹಾಗೆ ಬಿಟ್ಟರೆ. ಹಾಗಾಗಿ ಇದನ್ನು ನಾನು ಈಗ ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಗ್ರೋ ಬ್ಯಾಗಲ್ಲಿ ಒಂದಷ್ಟು ಚೆನ್ನಾಗಿ ಹೋಲ್ಗಳನ್ನು ಮಾಡ್ಕೊಳ್ಳಿ. ಒಂದಷ್ಟು ಹೋಲ್ ಇರುತ್ತೆ, ಆದರೂ ಕೂಡ ಒಂದಷ್ಟು ಹೆಚ್ಚು ಹೋಲ್ ಇದ್ದರೆ ಬೇರುಗಳಿಗೂ ಕೂಡ ಆಕ್ಸಿಜನ್ ಸಿಗತ್ತೆ. ನಾನಿಲ್ಲಿ ಅಷ್ಟು ಮಣ್ಣನ್ನು ತೆಗೆದುಬಿಟ್ಟಿದ್ದೀನಿ. ಇಷ್ಟೊಂದು ಮಣ್ಣನ್ನು ತೆಗಿಯೋಕ್ಕೆ ಹೋಗಬೇಡಿ. ಸ್ವಲ್ಪ ಬೂದಿನ ಸ್ಪ್ರೇ ಮಾಡಿ ನಾನಿಲ್ಲಿ ಯಾವುದಾದ್ರೂ ಫಂಗಸ್ ಇದ್ದರೆ ಹೋಗುತ್ತೆ ಅಂತ. ನೀವು ಕಹಿಬೇವಿನ ಹಿಂಡಿ ಬೇಕಾದರೂ ಹಾಕ್ಕೊಳ್ಳಿ. ನಾನು ದಾಸವಾಳ ಗಿಡಕ್ಕೆ ಅಂತ ಒಂದು ಪಾಟಿಂಗ್ ಮಿಕ್ಸ್ನ ಆಲ್ರೆಡಿ ತೋರಿಸಿದ್ದೆ. ಅದೇ ರೀತಿ ಪಾಟಿಂಗ್ ಮಿಕ್ಸ್ನ ನಾನಿಲ್ಲಿ ತೊಗೋತಾ ಇದ್ದೀನಿ. ಹಾಗೆ ಕೆಳಗಡೆ ಎಲ್ಲ ಒಂದಷ್ಟು ಅಡಿಕೆ ಸಿಪ್ಪೆ, ಅಂದರೆ ಕೃಷಿ ತ್ಯಾಜ್ಯವನ್ನು ಹಾಕ್ಕೊಂಡಿದ್ದೀನಿ. ದೊಡ್ಡ ಗ್ರೋ ಬ್ಯಾಗ್ ಅಲ್ವಾ ಇದು. ಹಾಗಾಗಿ ಒಂದಷ್ಟು ಕೃಷಿ ತ್ಯಾಜ್ಯಗಳು, ಮತ್ತು ಇಲ್ಲಿ ಒಣಗಿದ ಹುಲ್ಲು, ಅಡಿಕೆ ಸಿಪ್ಪೆ, ತೆಂಗಿನ ಸಿಪ್ಪೆ, ಇದೇ ರೀತಿ ಎಲ್ಲ ಹಾಕ್ಕೊಂಡು ನಾವು ಈ ರೀತಿ ರಿಪಾಟಿಂಗ್ ಮಾಡಿದರೆ ಮಣ್ಣು ಲೂಸ್ ಆಗಿರುತ್ತೆ, ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಭತ್ತದ ಹೊಟ್ಟು, ಮಣ್ಣು, ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲಿಂದ ಒಂದು ಸ್ವಲ್ಪ ನಾನಿಲ್ಲಿ ಮಲ್ಚಿಂಗ್ ಮಾಡ್ತೀನಿ. ಮತ್ತು ಒಂದು ಸ್ವಲ್ಪ ಕುರಿ ಗೊಬ್ಬರನ ನಾನು ಸಪ್ರೇಟಾಗಿ ಹಾಕಿದ್ದೀನಿ. ಅದು ಪಾಟಿಂಗ್ ಮಿಕ್ಸ್ ಬಿಟ್ಟು ಸ್ವಲ್ಪ ಕುರಿ ಗೊಬ್ಬರನ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕೂಡ ಅದೇ ರೀತಿಯಾಗಿತ್ತು. ಇದು ಏನಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ಸ್ವಲ್ಪ ನೋಡಿ ಎಲೆಗಳೆಲ್ಲ ಹಳದಿಯಾಗಿ ಬಾಡ್ತಾ ಇತ್ತು. ನಾನು ಎಷ್ಟು ನೀರು ಹಾಕಿದರೂ ಇಳಿದು ಹೋಗ್ತಾ ಇರಲಿಲ್ಲ. ಅದು ಯಾವ ರೀತಿ ಆಗಿದೆ ಅಂತ ನಾನು ಇಲ್ಲಿ ತೋರಿಸ್ತೀನಿ. ನೋಡಿ, ಅದು ಅಲ್ಲಿ ನೀರು ಹೆಚ್ಚಾಗಿ ಆ ರೀತಿ ಬಾಡ್ತಾ ಇತ್ತು. ಇದು ನೋಡಿ, ನಾನು ತೆಗೆದು ತೋರಿಸ್ತೀನಿ ಇದು ಏನಾಗಿದೆ ಅಂತ. ನೋಡಿ, ಮೇಲ್ಗಡೆ ಎಲ್ಲ ನೀರು ಇತ್ತು, ಏನೂ ಆಗಿಲ್ಲ ಅಂತ ಅನಿಸ್ತಿತ್ತು. ಆದರೆ ಒಳಗಡೆಯಿಂದ ಅದು ಬೇರು ರೂಟ್ ಬಾಂಡ್ ಆಗಿತ್ತು. ಅಂದರೆ ಬೇರು ತುಂಬಾ ಬಂದು ಅದಕ್ಕೆ ಬೇರು ಇಳಿದು ಹೋಗಲಿಕ್ಕೆ ಜಾಗ ಇಲ್ಲದೆ ಗಟ್ಟಿಯಾಗಿಬಿಟ್ಟಿತ್ತು ಈ ಗಿಡ. ಹಾಗಾಗಿ ಇದನ್ನು ನಾನು ರೀಪಾಟಿಂಗ್ ಮಾಡಿದೆ. ನೀವು ಪಾಟಲ್ಲಿರೋವಂಥ ಗಿಡಗಳನ್ನು 2 ವರ್ಷಕ್ಕೆ ಒಂದು ಸಾರಿ ಆದರೂ ಅದನ್ನು ರೀಪಾಟಿಂಗ್ ಮಾಡಲೇಬೇಕಾಗತ್ತೆ. ಯಾಕಂದರೆ ನಾನು ಕೆಳಗಡೆ ನೆಟ್ಟಿರ್ತೀವಿ, ಅದು ಕೆಳಗಡೆ ಮಣ್ಣಿರಲ್ಲ. ಬೇರೆಲ್ಲ ಒಂದು ರೀತಿ ಚೆನ್ನಾಗಿ ಬೇರು ಬಂದು ರೂಟ್ ಹೆಚ್ಚಾಗಿ ಮಣ್ಣೇ ಇರಲ್ಲ, ಆ ರೀತಿ ಆಗಿಬಿಡತ್ತೆ. ಹಾಗಾದರೆ ಕೂಡ ಈ ರೀತಿ ಬಾಡತ್ತೆ. ಹಾಗಾಗಿ ನಾವು ಇದು 2 ಮೆಥಡಲ್ಲೂ ನಾವು ಬಾಡಿರೋ ಗಿಡಗಳನ್ನು ರೀಪಾಟಿಂಗ್ ಮಾಡೋದು ತುಂಬ ಉತ್ತಮ. ಯಾವುದೇ ರೀತಿ ಆದರೂ ಕೂಡ ನಾವು ಅದನ್ನು ತೆಗೆದು ಚೆನ್ನಾಗಿ ರೀಪಾಟಿಂಗ್ ಮಾಡಿದರೆ ಅದು ರಿಕವರಿ ಆಗೋ ಹಾಗೆ ನಾವು ಮಾಡ್ಕೋಬೋದು. ಒಂದಷ್ಟು ದೊಡ್ಡ ದೊಡ್ಡ ಗಿಡ ಆದರೆ ಸ್ವಲ್ಪ ಕಷ್ಟ ಆಗಿಬಿಡತ್ತೆ. ಹಾಗಾಗಿ ನೀವು 12x12 ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಒಂದು 2 ರಿಂದ 3 ವರ್ಷ, 3 ಅಥವಾ 4 ವರ್ಷ ಅದರೊಳಗಡೆ ಇಟ್ಟು ನಾವು ಮೇಂಟೈನ್ ಮಾಡ್ಬೋದು. ನೋಡಿ, ಈ ರೀತಿ ಮಣ್ಣನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಬಿಡ್ತೀನಿ. ಮೇಲಿರೋವಂಥ ಮಣ್ಣನ್ನೆಲ್ಲ ಬಿಡಿಸ್ಕೊಂಡು ನಿಧಾನವಾಗಿ ತೆಗಿಬೇಕಾಗತ್ತೆ. ನಾವು ಇದನ್ನು ಈ ರೀತಿ ತೆಕ್ಕೊಂಡು ನಾವು ರೀಪಾಟಿಂಗ್ ಮಾಡಬೇಕಾಗತ್ತೆ. ನಾವು ಏನೇ ಮಾಡಿದರೂ ಗಿಡ ಗ್ರೋತ್ ಬರಲ್ಲ, ಎಷ್ಟು ಫರ್ಟಿಲೈಸರನ್ನು ಹಾಕಿದರೂ ಗ್ರೋತ್ ಆಗಲ್ಲ ಅನ್ನೋವಾಗ ನಾವು ಈ ರೀತಿ
ರಿಪೋರ್ಟಿಂಗ್ ಮಾಡಬೇಕಾಗತ್ತೆ. ಅದಿಲ್ಲ ಅಂದರೆ ಗಿಡ ಚೆನ್ನಾಗಿ ಬರಲ್ಲ. ಮತ್ತು ನಾವು ಹಾಕಿರುವಂಥ ಮಣ್ಣಲ್ಲಿ ಯಾವುದೇ ರೀತಿ ಸತ್ವ ಕೂಡ ಅದರಲ್ಲಿ ಒಳಗಡೆ ಇರಲ್ಲ, ಬೇರು ತುಂಬ ಬಂದುಬಿಟ್ಟಿರುತ್ತೆ. ಹಾಗಾದರೆ ನಾವು ಈ ರೀತಿ ರಿಪೋರ್ಟಿಂಗನ್ನು ಮಾಡಿಕೊಂಡು ಅದಕ್ಕೆ ಫರ್ಟಿಲೈಸರನ್ನು ಕೊಡ್ತಾ ಬಂದರೆ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ನೋಡಿ, ಇದನ್ನು ಕೂಡ ನಾನು ಚೆನ್ನಾಗಿ ಬಿಡಿಸ್ಕೊಂಡು ನೋಡಿ ಎತ್ತಿದರೆ ಚೆನ್ನಾಗಿ ಬಂದುಬಿಡ್ತು. ಅಲ್ಲಿ ನೋಡಿ ಎಷ್ಟೊಂದು ಬೇರು ಗಟ್ಟಿಯಾಗಿಬಿಟ್ಟಿದೆ. ಹಾಗಾಗಿ ನಾವು ನೀರು ಹಾಕಿರೋವಂಥ ನೀರು ಇಳಿದು ಹೋಗ್ತಾ ಇರಲಿಲ್ಲ. ಈಗ ನಾನು ಆ ಗಿಡದ ಮಣ್ಣನ್ನೆಲ್ಲ ಒಂದಷ್ಟು ತೆಕ್ಕೋತೀನಿ. ನೋಡಿ, ಇಲ್ಲಿ ನಾನು ತೋರಿಸಿದ್ದು ಕಂಡಿಲ್ಲ. ನೋಡಿ, ಎಷ್ಟು ರೂಟೆಲ್ಲ ಇಲ್ಲ, ನೋಡಿ ಎಷ್ಟು ಗಟ್ಟಿಯಾಗಿಬಿಟ್ಟಿದೆ. ಈ ರೀತಿ ಆದಾಗ ಕೂಡ ನಾವು ಎಷ್ಟು ಹೊರಗಡೆಯಿಂದ ನೀರು ಹಾಕಿದರೂ ಕೂಡ ಅಲ್ಲಿ ಮಣ್ಣಲ್ಲಿ ಬೇರು ತುಂಬ ಬಂದುಬಿಟ್ಟಿದೆ. ಹಾಗಾಗಿ ನೀರು ಒಳಗಡೆ ಹೋಗಲ್ಲ. ಹಾಗಾಗಿ ಕೂಡ ನಾನು ಇದನ್ನು 12 ಇಂಚ್ ಗ್ರೋ ಬ್ಯಾಗಲ್ಲಿ ನಾನು ಇದನ್ನು ಹಾಕಿದ್ದೀನಿ. ನಿಮಗೆ ಗ್ರೋ ಬ್ಯಾಗು ಅಥವಾ ಗೊಬ್ಬರಗಳು ಯಾವುದಾದ್ರೂ ಬೇಕಾದರೆ ಪ್ರಾಡಕ್ಟ್ ಲಿಂಕ್ ಅಂತ ಹಾಕ್ತೀನಿ, ಅದನ್ನು ನೀವು ತರಿಸ್ಕೋಬೋದು ಫ್ಲಿಪ್ಕಾರ್ಟಿಂದ. ನೋಡಿ, ನಾನು ಇದು 12 ಇಂಚ್ ಗ್ರೋ ಬ್ಯಾಗನ್ನು ಅಲ್ಲಿಂದನೇ ತರಿಸ್ಕೊಂಡಿರೋದು. ತುಂಬ ಚೆನ್ನಾಗಿತ್ತು. ಈ ರೀತಿ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ರಿಪೋರ್ಟಿಂಗ್ ಕೂಡ ನಾವು ಈಸಿಯಾಗಿ ಮಾಡ್ಬೋದು. ಮತ್ತು ಇಷ್ಟು ದೊಡ್ಡ ಸೈಜಲ್ಲಿ ಬೇಕಾದ್ರೂ ಇರುತ್ತೆ. ಅದನ್ನು ನಾವು ಶಿಫ್ಟ್ ಮಾಡಲಿಕ್ಕೆ ಮತ್ತು ಎಲ್ಲ ಕಡೆ ಇಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೆಳಗಡೆ ನೋಡಿ ನಾನು ಕೃಷಿ ತ್ಯಾಜ್ಯವನ್ನು ಒಂದಷ್ಟು ಹಾಕ್ಕೋತೀನಿ. ಆಮೇಲೆ ಅದು ನಿಧಾನವಾಗಿ ಕಂಪೋಸ್ಟ್ ಆಗುತ್ತೆ. ಈ ಒಣಗಿದ ಹುಲ್ಲು ನೋಡಿ, ನಾವು ದೇವ್ರಿಗೆ ಹಾಕಿರ್ತೀವಲ್ಲ ಆ ರೀತಿ ಹೂಗಳು ಎಲ್ಲವನ್ನು ನಾವು ಇಲ್ಲಿ ಕೆಳಗಡೆ ಹಾಕಿ, ಕಿಚನ್ ವೇಸ್ಟು ಎಲ್ಲವನ್ನು ಹಾಕಿ ನಾವು ರಿಪೋರ್ಟಿಂಗ್ ಮಾಡೋದ್ರಿಂದ ಒಂದಷ್ಟು ಗಿಡ ತುಂಬ ಚೆನ್ನಾಗಿ ಬರೋ ಹಾಗೆ ನಾವು ಮಾಡ್ಕೋಬೋದು. ಇದಕ್ಕೆ ನಾವು ತುಂಬ ಮಣ್ಣನ್ನೇನು ಹಾಕೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಕೆಳಗಡೆ ನಾವು ಈ ರೀತಿ ನೋಡಿ ಹಸಿ ಸೊಪ್ಪು ಎಲ್ಲ ಹಾಕಿ ನಾವು ಕೆಳಗಡೆ ಮಾಡೋದ್ರಿಂದ ಆಮೇಲೆ ಅದಕ್ಕೆ ಚೆನ್ನಾಗಿ ಕಂಪೋಸ್ಟ್ ಆಗಿ ಗಿಡಗಳು ಹೀರ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಮಾಡಿ ನಾನು ಇದನ್ನು ರಿಪೋರ್ಟಿಂಗ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಈ ರೀತಿ ಮಾಡಿದರೆ ಗಿಡ ಬಚಾವ್ ಮಾಡ್ಕೋಬೋದು. ಮೊನ್ನೆ ಒಬ್ಬರು ಕಾಮೆಂಟಲ್ಲಿ ಕೇಳಿದರು, ಬಾಡ್ತಾ ಇದೆ, ನಾನು ನೀರು ಜಾಸ್ತಿ ಹಾಕ್ತಾ ಇದ್ದೀನಿ ಆದರೂ ಕೂಡ ಬಾಡ್ತಾ ಇದೆ ಅಂತ. ನೀರು ಬಾಡ್ತಾ ಇದೆ ಅಂತ ನೀವು ನೀರನ್ನು ಜಾಸ್ತಿ ಹಾಕೋಕ್ಕೆ ಹೋದರೆ ಗಿಡ ಸತ್ತೋಗ್ಬಿಡತ್ತೆ. ಯಾಕಂದರೆ ನೀರು ಜಾಸ್ತಿ ಆದಾಗ ಬೇರು ಕೊಳೆಯೋ ಸಾಧ್ಯತೆ ಇರುತ್ತೆ. ಕಡಿಮೆ ಆದಾಗ ಅಷ್ಟೊಂದು ಬೇರು ಕೊಳೆಯಲ್ಲ. ನೋಡಿ, ಈ ರೀತಿ ತುಂಬ ಬಿಡಿಸಿಲ್ಲ, ಅರ್ಧದಷ್ಟನ್ನು ಬಿಡಿಸಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಬಿಡಿಸೋಕ್ಕೆ ಹೋಗೋದು ಬೇಡ. ನೋಡಿ, ಈ ರೀತಿ ನಾನೀಗ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ. ನೋಡಿ, ಇಟ್ಟು ಅದಕ್ಕೆ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ. ತುಂಬ ನೀರನ್ನು ಹಾಕಿಬಿಟ್ರೆ ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀರನ್ನು ಅಷ್ಟೊಂದು ಹಾಕೋಕ್ಕೆ ಹೋಗಬೇಡಿ. ಈ ರೀತಿ ರಿಪೋರ್ಟಿಂಗ್ ಮಾಡಿ ಟ್ರೈ ಮಾಡಿ ನೋಡಿ. ಬೇರು ಎಷ್ಟು ಪ್ರಮಾಣದಲ್ಲಿ ಕೊಳ್ತಿದೆ ಅನ್ನೋದ್ರ ಮೇಲೆ ಗಿಡ ರಿಕವರಿ ಆಗುತ್ತೆ. ನೋಡಿ, ನಾನಿಲ್ಲಿ ಅದಷ್ಟು ಇಟ್ಕೊಂಡು ಆಮೇಲೆ ಒಂದಷ್ಟು ಕೋಳಿ ಗೊಬ್ಬರನ ಅಥವಾ ಕುರಿ ಗೊಬ್ಬರನ ಹಾಕ್ತೀನಿ. ನಾನು ಆಲ್ರೆಡಿ ಎಲ್ಲದಕ್ಕೂ ಪರ್ಮನೆಂಟ್ ಪ್ಲ್ಯಾಂಟಿಗೆಲ್ಲ ಕುರಿ ಗೊಬ್ಬರನೇ ಬಳಸ್ಕೊತೀನಿ. ಗೌಟ್ ಮೆನ್ಯೂರ್ ಅಂತ ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕಿದ್ದೀನಿ ಆಲ್ರೆಡಿ, ಬೇಕಾದರೆ ನೀವು ತರಿಸ್ಕೊಳ್ಳಿ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೀತಿ ಪ್ರಾಡಕ್ಟನ್ನು ಹಾಕಿರ್ತೀನಿ. ಎಲ್ಲ ವಿಡಿಯೋದಲ್ಲೂ ನೀವು ಚೆಕ್ ಮಾಡಿ ನೋಡಿದರೆ ಒಂದೊಂದು ಸಿಗತ್ತೆ. ನೋಡಿ, ಈ ರೀತಿ ಮತ್ತೆ ಮಣ್ಣನ್ನು ಹಾಕಿ ಫಿಲ್ ಮಾಡಿ. ನೋಡಿ, ಈ ರೀತಿ ಫಿಲ್ಲನ್ನು ಮಾಡ್ಕೊಂಡಿದ್ದೀನಿ. ಈ ಗ್ರೋ ಬ್ಯಾಗಿನ 3/4 ಭಾಗ ನಾನು ಮಣ್ಣನ್ನು ಹಾಕಿ ಫಿಲ್ ಮಾಡಿದ್ದೀನಿ. ನೋಡಿ, ಇದು 1 ತಿಂಗಳ ನಂತರ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಇದು ಈಗ ಈ ರೀತಿ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈಗಲೂ ಕೂಡ ನೀವು ರಿಪೋರ್ಟಿಂಗ್ ಮಾಡ್ಕೋಬೋದು. ಯಾಕಂದರೆ ತುಂಬ ಚಳಿ ಏನೂ ಇಲ್ಲ. ತುಂಬ ಚಳಿ ಇರುವಾಗ, ತುಂಬ ಮಳೆ ಇರುವಾಗ, ತುಂಬ ಬಿಸಿಲಿರುವಾಗ ನೀವು ಏಪ್ರಿಲ್ ತಿಂಗಳಲ್ಲೆಲ್ಲ ಇದನ್ನು ರಿಪೋರ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಹೀಟ್ ಇರುತ್ತೆ. ಹಾಗಾಗಿ ಈಗಲೂ ಕೂಡ ನೀವು ರಿಪೋರ್ಟಿಂಗ್ ಮಾಡ್ಕೋಬೋದು. ನಿಮ್ಮ ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.